ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬಾಹುಬಲಿ ಸರ್. ಈಗಾಗಲೇ ಟೈಮ್ ಆ್ಯಂಡ್ ಡಿಸ್ಟೆನ್ಸ್, ಸಮಯ ಮತ್ತು ದೂರದ ಮೇಲೆ ಒಂದು ಕ್ಲಾಸನ್ನು ಮಾಡಿದ್ವಿ. 2-3 ಟೈಪ್ಸನ್ನು ಮಾಡಿದ್ದೀವಿ. ಅದೇ ರೀತಿ ಈಗ ಮುಂದಿನ ಪಾಠನ 2ನೇ ಪಾಠಲ್ಲಿ ಹೇಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಆಗುತ್ತೆ ಅಂತೇಳಿ ಇನ್ನೊಂದು ಪಾಠ ಮಾಡ್ತೀನಿ ಅಂತೇಳಿದ್ದೆ. ಸೊ ಇದು 2ನೇ ಪಾಠು. ಇದರಲ್ಲಿ ಆಲ್ಮೋಸ್ಟ್ ನಿಮಗೆ ಹೆಲ್ಪ್ ಆಗಲಿ ಅಂತೇಳಿ ಪೂರ್ತಿ ಡೀಟೇಲಾಗಿ ಕನ್ನಡ ಒಳಗೆ ಟ್ರಾನ್ಸ್ಲೇಟ್ ಮಾಡಿ ಕ್ವಶನ್ಸ್. ಕೆಲವು ಜನ ನನಗೆ ಮೆಸೇಜ್ ಹಾಕಿದರು, ಸರ್ ಒಂದು ಸ್ವಲ್ಪ ಲೇಟಾದರೂ ಆಗಲಿ ಕ್ವಶನ್ಸ್ಗಳನ್ನು ಕನ್ನಡದಲ್ಲಿ ಬರೀರಿ ಅಂತೇಳಿದರು. ಸೊ ಈ ವಿಡಿಯೋದಲ್ಲಿ ಮುಂದಿನ ಎಲ್ಲ ಟೈಪ್ ವೆರಿ ಇಂಪಾರ್ಟೆಂಟ್ ಟೈಪ್ಗಳಾದಂಥದ್ದು ಕನ್ನಡದಲ್ಲಿ ಕ್ವಶನ್ಸನ್ನು ತಂದಿದ್ದೀನಿ, ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಒಂದು ವಿಡಿಯೋ ಲಾಸ್ಟ್ ವಿಡಿಯೋದಾಗ ಅಷ್ಟೇ ಇಂಗ್ಲೀಷ್, ಉಳ್ಕಿದ್ದು ಎಲ್ಲ ಚಾಪ್ಟರ್ ಟಾಪಿಕಲ್ಲಿ ಕನ್ನಡದೊಳಗೆ ಅದಾವೆ. ಲಾಸ್ಟ್ ಟೈಮ್ ಸಿಕ್ಕಿಲ್ಲ ಅಂತೇಳಿ ಸ್ವಲ್ಪ ಆಗಿತ್ತು, ಇದರಲ್ಲಂತೂ ಕನ್ನಡದಲ್ಲೇ ಅದ. ಸೊ ಪ್ರಿವಿಯಸ್ ಇಯರ್ ಕೇಳಿದಂತಹ ಪ್ರಶ್ನೆ, ಬರುವಂತಹ ಪ್ರಶ್ನೆ, ಸಂಭವನೀಯ ಪ್ರಶ್ನೆ ಎಲ್ಲ ಸೇರಿಸಿ ನಾನು ಕೆಲವು ಪ್ರಶ್ನೆಗಳನ್ನು ತಂದಿದ್ದೀನಿ. ಓಕೆ, ಟೈಪ್ಸ್. ಓಕೆ, ಎಲ್ಲ ಕೊನೆಯವರೆಗೂ ವಿಡಿಯೋವನ್ನು ನೋಡಿರಿ, 100% ಯೂಸ್ಫುಲ್ ಆಗೇ ಆಗುತ್ತೆ. ಓಕೆ, ಎಲ್ಲ ಯಾರು ಚಾಪ್ಟರ್ಸ್ ನೋಡಿಲ್ಲಲ್ಲ ಹಿಂದಿನ ಚಾಪ್ಟರ್ಸ್ಗಳನ್ನು, ಅವರೆಲ್ಲರೂ ಆ ಹಿಂದಿನ ಚಾಪ್ಟರ್ಸ್ಗಳನ್ನು ನೋಡಿರಿ. ಈಗ ಈ ಟಾಪಿಕಲ್ಲಿ ಮುಗಿದಂಥದ್ದು ನೋಡೋಣ. ಓಕೆ, ಎಸ್. ನೆಕ್ಸ್ಟ್ ಏನದ, ಅದೇ ರೀತಿ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬಂದೇ ಬರುತ್ತೆ. ಅದೇ ರೀತಿ ವಿಡಿಯೋವನ್ನು ಶೇರ್ ಮಾಡಿರಿ, ಎಲ್ಲರೂ ವಿಡಿಯೋಸನ್ನು ನೋಡ್ತಾ ಇದ್ದೀರಿ ಆಲ್ಮೋಸ್ಟು. ಅದೇ ರೀತಿ ವಿಡಿಯೋ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಓಕೆ, ಎಸ್. ಈಗ ಟೈಪ್ 3 ಅಥವಾ ಟೈಪ್ 4 ಎಷ್ಟು ಟೈಪ್ ಕಂಟಿನ್ಯೂ ಆಗುತ್ತಾ. ಇಲ್ಲಿ ಏನಾಗುತ್ತಂತಂದ್ರೆ ಇದೊಂದು ಫಾರ್ಮುಲಾ ಅದ. ಏನು, D = B × A / B - A × T / 60. ಓಕೆ, ಇದು ಯಾವಾಗ ಯೂಸ್ ಮಾಡಬೇಕಂತೇಳಿ ಕ್ವಶನ್ ನೋಡಿದಾಗ ಗೊತ್ತಾಗುತ್ತೆ. ಇಲ್ಲಿ ಎ ಮತ್ತು ಬಿ ಎರಡೂ ಏನದವ, ವೇಗಗಳು. ಸರ್ ಫಸ್ಟಿಗೆ ಯಾಕೆ ಬಿ ತೊಗೊಂಡಿರಿ ಅಂತಂದ್ರೆ, ಬಿ ಯಾವಾಗಲೂ 90% ದೊಡ್ಡದಿರುತ್ತೆ. ಓಕೆ, ಬಿ ಯಾವಾಗಲೂ 90% ದೊಡ್ಡದಿರುತ್ತೆ, ಯಾವುದಕ್ಕಿಂತ ಎಕ್ಕಿಂತ ದೊಡ್ಡದಿರುತ್ತೆ. 90%, 99%. ಅದಕ್ಕೋಸ್ಕರ ಫಸ್ಟಿಗೆ ದೊಡ್ಡ ವ್ಯಾಲ್ಯೂ ಬೇಕು ನಾನು. ಓಕೆ, ಟೈಮ್ ಟಿ, ಸಮಯ ಅನ್ನು ಟಿ. ಆಮೇಲೆ ಈ ಟಿಯನ್ನು ನಾವು ಹೆಂಗೆ ಮಾಡಬೇಕು, ಈಗ ಕ್ವಶನ್ ನಿಮಗೆ ಗೊತ್ತಾಗುತ್ತೆ. ಈ ಫಾರ್ಮುಲಾದೊಳಗೆ ಏನೈತೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದೇ ಕ್ವಶನ್ ನಿಮ್ಗೆ ನೋಡಿದ್ರೆ 100% ನಾನು ನಿಮಗೆ ಒಂದೇ ಕ್ವಶನ್ ಒಳಗೆ ನಿಮಗೆಲ್ಲ ಅರ್ಥ ಆಗುತ್ತೆ. ಓಕೆ, ಯಾವ ರೀತಿ ಅಂತಂದಾಗ, ಒಬ್ಬ ವ್ಯಕ್ತಿಯು ತನ್ನ ಮನೆಯಿಂದ ಶಾಲೆಗೆ ಹೋಗುವಾಗ ಇಷ್ಟು ಕಿಲೋಮೀಟ್ರ್ ವೇಗದಲ್ಲಿ ಹೋದ್ರೆ ಇಷ್ಟು ನಿಮಿಷಗಳ ತಡವಾಗಿ ಹೋಗುವನು, ಮುಂಚಿತವಾಗಿ ಹೋಗುವನು, ಈ ಥರ ಕ್ವಶನ್ಸ್ ಇದ್ದಾಗ ಕ್ವಶನಲ್ಲಿ ಎರಡೂ ತಡವಾಗಿ ಅಥವಾ ಮುಂಚಿತವಾಗಿ ಸೇಮ್ ಇದ್ದು ಅಂದರೆ, ಇವೆಲ್ಲರೂ ಸೇಮ್ ಅದಾವಲ್ಲ, ಈ ರೀತಿ ಸೇಮ್ ಇದ್ದಾಗ ಅವು ಎರಡರ ವ್ಯಾಲ್ಯೂವಲ್ಲಿ ಕಳಿಬೇಕು, ನಾವು ಸಬ್ಸ್ಟ್ರಾಕ್ಟ್ ಮಾಡಬೇಕು. ಓಕೆ, ಅದೇ ರೀತಿ ಚೇಂಜಸ್ ಇತ್ತಂದ್ರೆ ನೀವು ಒಂದನ್ನು ಮಾತ್ರ ನೆನಪಿಟ್ಕೊಂಬಿಡ್ರಿ. ಸೇಮ್ ಇದ್ದು ಅಂದ್ರೆ ಮೈನಸ್ ಮಾಡಬೇಕು, ಡಿಫ್ರೆಂಟ್ ಇತ್ತು ಅಂತಂದ್ರೆ ಕೂಡಿಸ್ಬೇಕು. ಗೊತ್ತಾಯ್ತಾ? ಈ ಮುಂಚಿತ ತಡ ಇವೆಲ್ಲ ನೆನಪಿಡೋಕ್ಕಿಂತ ನೀವು ಸರಿಯಾದ ಸಮಯಕ್ಕೆ ನಿಮಗೆ ಒಂದು ಕ್ವಶನ್ ಇದ್ರ ಮೇಲೆ ಕೇಳ್ಯಾರ ಪ್ರೀವಿಯಸ್ ಆಗಿ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಎಸ್. ಇಲ್ಲಿ ಏನು ಮಾಡಬೇಕು, ಸೇಮ್ ಆಗಿದ್ದು ಅಂದ್ರೆ ಮೈನಸ್ ಮಾಡಬೇಕು, ಬೇರೆ ಆಗಿತ್ತಂದ್ರೆ ಪ್ಲಸ್ ಮಾಡಬೇಕು. ಇದು ಇದರಲ್ಲಿ ಕಾನ್ಸೆಪ್ಟ್. ಓಕೆ, ಅರ್ಥ ಆಯಿತು? ಡಿ, ಡಿಸ್ಟನ್ಸ್, ದೂರ = B × A / B - A × T / 60. ದಿಸ್ ಈಸ್ ನೆಕ್ಸ್ಟ್ ಟೈಪ್ ಫಾರ್ಮುಲಾ. ಓಕೆ, ಮುಂದೆ ಹೋಗೋಣ್ರೆ. ಫಸ್ಟ್ ಕ್ವಶನನ್ನು ನೋಡೋಣಲ್ಲ, ಲೈಟ್ ಮಾಡೋದು ಬೇಡ. ಓಕೆ, ಬರ್ರಿ ನೆಕ್ಸ್ಟ್ ಕ್ವಶನ್. ಫಸ್ಟ್ ಕ್ವಶನ್ ನೋಡಿರಿ, ನೀಟಾಗಿ ಕನ್ನಡ ಒಳಗೆ ತಂದಿದ್ದೀನಿ ಕ್ವಶನ್ಸು, ಅವಸರ ಮಾಡಬೇಡ್ರಿ, ಎಂಡವರೆಗೂ ನೋಡಿರಿ, ಎಲ್ಲವೂ ಕನ್ನಡದಲ್ಲೇ ಇದಾವೆ. ಓಕೆ, ಎಸ್. ಒಬ್ಬ ವ್ಯಕ್ತಿಯು ತನ್ನ ಮನೆಯಿಂದ ಶಾಲೆಗೆ 16 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ 5 ನಿಮಿಷ ತಡವಾಗಿ ತಲುಪುವನು. ಓಕೆ, ಫಸ್ಟಿಗೆ ನಾನು ಫಾರ್ಮುಲಾ ಬರ್ಕೊಂಡು, ಒಂದನೇದು ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಉಳ್ಕಿದ್ದು ಡೈರೆಕ್ಟ್ ಮಾಡ್ಕೊತ ಹೋಗೋಣ. ಇದು ಫಾರ್ಮುಲಾ. ಓಕೆ, ಈಗ ಎ ಮತ್ತು ಬಿ ಅಂತಂದಾಗ, ಓಕೆ,
ಯಾವಾಗಲೂ ಎ ದೊಡ್ಡದು, ಎ ಮತ್ತು ಬಿ. 16 ಕಿಲೋಮೀಟ್ರ್ ವೇಗದಾಗ ಹೋದ್ರೆ 5 ನಿಮಿಷ ಲೇಟ್ ಮಾಡ್ತಾನೆ. ಅದೇ 20 ಕಿಲೋಮೀಟ್ರ್ ವೇಗದಾಗ ಹೋದ್ರೆ 10 ನಿಮಿಷ ಬೇಗ ಹೋಗ್ತಾನೆ. ಹಾಗಾದರೆ ಅವನ ಮನೆಯಿಂದ ಶಾಲೆಗೆ ಇರುವ ದೂರ ಎ ಈಕ್ವಲ್ ಟು 16, ಬಿ ಈಕ್ವಲ್ ಟು 20. ಓಕೆ, ಹೌದಾ? ಇನ್ನೊಂದು ಸಲ ಬರೀತೀನಿ. ಎಸ್, ಇಲ್ಲಿ ನೋಡ್ರಿ, ಎ ಆಮೇಲೆ ಬಿ ಎರಡು ವ್ಯಾಲ್ಯೂ. ಎ ಈಕ್ವಲ್ ಟು 16 ಅದ, ಬಿ ಈಕ್ವಲ್ ಟು 20. ಅಂದ್ರೆ 16 ಕಿಲೋಮೀಟ್ರ್ ವೇಗದಾಗ ಹೋದ್ರೆ 5 ನಿಮಿಷ ಲೇಟ್ ಮಾಡ್ತಾನೆ, ಹೌದಾ? ತಡವಾಗಿ. ಅದೇ ರೀತಿ 10 ನಿಮಿಷ 20 ಕಿಲೋಮೀಟ್ರ್ ವೇಗದಾಗ 10 ನಿಮಿಷ ಬೇಗ ಹೋಗ್ತಾನೆ. ಈಗ ಅಲ್ಲಿ ನಾವು ಹಿಂದೆ ನೋಡಿದ್ವಿ ಸಮಯ, ನಮಗೆ ಟಿ ವ್ಯಾಲ್ಯೂ ನಾವು ಫೈನ್ ಮಾಡತ್ತೀವಿ ಈಗ, ಹೌದಾ? ಇದು ಟಿ ವ್ಯಾಲ್ಯೂ ಫೈನ್ ಮಾಡತ್ತೀವಿ ನಾವು. ಈಗ ಇಲ್ಲಿ ಹಿಂಗಡೆ ನೋಡಿದ್ದೀವಿ ನಾವು, ಎರಡು ಬೇರೆ ಬೇರೆ ಆಗಿದ್ದಾಗ ಏನು ಮಾಡಬೇಕು? ಕೂಡಿಸ್ಬೇಕು, ಹೌದಾ? ಸೆಕೆಂಡು. ಈಗ ಎರಡು ಬೇರೆ ಬೇರೆ ಆಗ್ಯಾವ ಅಂದ್ರೆ 5 + 10 ಅಂತಂದ್ರೆ 15. ಇದು ಟಿ ವ್ಯಾಲ್ಯೂ. ಈಗ ಎಲ್ಲ ವ್ಯಾಲ್ಯೂ ಸಿಕ್ಕುವ ಫಾರ್ಮುಲಾ ಒಳಗೆ ಹಾಕೋಣ. ಏನೈತಿ? ಡಿಸ್ಟನ್ಸ್ ಈಕ್ವಲ್ ಟು 20 × 16. 20 - 16 ಅಂತ ಡೈರೆಕ್ಟ್ ಬರಲು ಎಷ್ಟು ಬಂತು? 4 × 15 / 60. ಈಗ ಸಿಂಪ್ಲಿಫೈ ಮಾಡಿರಿ. ಏನು ಬಂತು? 15 ಒಂದಲೇ 15 ನಾಲ್ಕಲೆ 4 ಒಂದಲೇ 4 4 16. ಈ 4 ಹೋಯಿತು. ಎಷ್ಟು ಉಳಿತು? 20 ಕಿಲೋಮೀಟರ್ ಡಿಸ್ಟನ್ಸ್ ಫ್ರಾಮ್ ಹೀ ಸ್ಕೂಲ್. ಅಂದರೆ ಅವನ ಮನೆಯಿಂದ ಶಾಲೆಗೆ ಇರುವಂತಹ ದೂರ ಎಷ್ಟು? 20 ಕಿಲೋಮೀಟರ್ ದೂರ. ಈ ರೀತಿ ಕ್ವಶನ್ ನಿಮಗೊಂದು ಅರೈಸ್ ಆಗಿದೆ. ವೆರಿ ಸಿಂಪಲ್ ಅದು. ಓಕೆ, ಅಂಡರ್ಸ್ಟ್ಯಾಂಡ್ ಆಯಿತು? ಇದೇ ರೀತಿ ನೀವು ಸಾಲ್ವ್ ಮಾಡಬೇಕು, ಅವಸರ ಮಾಡೋಂಗಿಲ್ಲ. ವೆರಿ ಈಸಿ ಇರ್ತಾವೆ ಕ್ವಶನ್. ಮುಂದಿನ ಪ್ರಶ್ನೆಯನ್ನು ನೋಡೋಣ್ರಿ. ಸೇಮ್ ಅದೇ ಥರ ಒಂದು 4-5 ಕ್ವಶನ್ಗಳನ್ನು ತಂದಿದ್ದೀನಿ. ಕೊನೆಯಲ್ಲಿ ನಿಮಗೆ ಕೇಳಿದಂತಹ ಪ್ರಶ್ನೆಗಳನ್ನು ಕೂಡ ನಾನು ತಂದಿದ್ದೀನಿ. ಓಕೆ, ಎಸ್. ಆನ್ಸರ್ ಎಷ್ಟು ಬಂತು? 20 ಕಿಲೋಮೀಟರ್ಸ್. ನೆಕ್ಸ್ಟ್ ಸೆಕೆಂಡ್. ಒಬ್ಬ ವ್ಯಕ್ತಿಯು ತನ್ನ ಮನೆಯಿಂದ ಶಾಲೆಗೆ 4 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ 9 ನಿಮಿಷಗಳ ತಡವಾಗಿ ತಡವಾಗಿ ಅದ, ನೆನಪಿಟ್ಕೋರಿ. ಅದೇ ರೀತಿ 5 ಕಿಲೋಮೀಟರ್ ವೇಗದಲ್ಲಿ ಚಲಿಸಿ 9 ನಿಮಿಷಗಳು ಬೇಗ ಚಲಿಸುವನು. ತಡ ಬೇಗ ಎರಡು ಬೇರೆ ಬೇರೆ ಅದಾವ ಅಂದರೆ ನಾನು ಇವನ್ ಎರಡು ಏನು ಮಾಡಬೇಕು? 9 + 9 ಡೈರೆಕ್ಟ್ ಮಾಡ್ಕೊಳಲ್ಲ, ಸುಮ್ಮನೆ ಎಲ್ಲ ಸ್ಟೆಪ್ಪನ್ನು ಬರೆಯೋ ಅವಶ್ಯಕತೆ ಇಲ್ಲ. ಟಿ ಈಕ್ವಲ್ ಟು 18 ಬಂತು. ಈಗ ಡಿಸ್ಟನ್ಸ್ ಈಕ್ವಲ್ ಟು 5 × 4, 5 - 4 ಅಂದರೆ 1 ಬಂತು, ಇಂಟು 18 / 60 ಅಂತ. ಹಾಂ, ಈಗ ನೋಡಿರಿ, ಈಗ 4 × 5 = 20 ಆಯ್ತಾ? ಹೌದಾ? 4 × 5 = 20 ಅಲ್ಲ? ಬೇಡ, 4 1 4, ಆಮೇಲೆ 4 1 4 ಎಷ್ಟು ಉಳಿತು? 4 5 = 20. ನೆಕ್ಸ್ಟ್ 5 1 5, 3 3 1 3 6 ಎಷ್ಟು ಬಂತು? 6 ಕಿಲೋಮೀಟರ್ ಬಂತ. ಡಿಸ್ಟನ್ಸ್ 6 ಕಿಲೋಮೀಟರ್. ನಾವು ಪ್ರೀವಿಯಸ್ ಮಾಡಿದಂತಹ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ. ಈ ಕ್ವಶನಲ್ಲಿ ನೋಡಿರಿ, ಇಷ್ಟೇ ಸ್ಟೆಪ್ಗಳು ಎಂಡ್ ಆಯಿತು, ಹೌದಾ? ಅಂಡರ್ಸ್ಟ್ಯಾಂಡ್ ಆಗತ್ತಲ್ಲ? ಹಾಂ, ಈ ಥರ ಕ್ವಶನ್ ಕೇಳ್ಯಾರ ನನಗೆ. ನೆಕ್ಸ್ಟ್ ತರ್ತೀನಿ, ನೆಕ್ಸ್ಟ್ ಹೇಳ್ತೀನಿ, ಡೋಂಟ್ ವರಿ. ಗೊತ್ತಾಯ್ತಲ್ಲ? ಒಂದು ಸಲ ನೀವು ಫಾಸ್ ಮಾಡಿಕೊಂಡು ಕ್ವಶನನ್ನು ಬರ್ಕೊಂಡ್ರೆ ಭಾಳ ಇಂಪಾರ್ಟೆಂಟು. ಭಾಳ ಜನ ಸ್ಟೂಡೆಂಟ್ ಹೇಳತ್ತಿದ್ರು, ಸರ್ ನೀವು ಕ್ಲಾಸಸ್ ಮಾಡಿದ ಮೇಲೆ ನಮ್ಮಲ್ಲಿ ಕೂಡ ಇಂಥ ಕ್ವಶನ್ಸನ್ನು ಹೇಳ್ತಾ ಇದ್ದಾರೆ ಸರ್. ಅಂದ್ರೆ ನೀವು ಯಾವ್ಯಾವ ಥರ ಕ್ವಶನ್ಸ್ ಪ್ರಿವಿಯಸಲ್ಲಿ ಕೇಳಿದಾರಂತ ನೀವು ಕ್ಲಾಸ್ ಒಳಗೆ ಹೇಳತ್ತಿರಲಿಲ್ಲ, ಯೂಟ್ಯೂಬ್ ಒಳಗೆ ಅವುಗಳ ಥರನ ನಮಗೆ ನೀವು ಹೇಳಿದ ಮೇಲೆ ನಮಗೆ ಕೋಚಿಂಗ್ ಒಳಗೆ ಹೇಳತ್ತಾರೆ ಸರ್ ಅಂತ ಕೆಲವು ಹುಡುಗರು ನನಗೆ ಮೆಸೇಜ್ ಹಾಕಿದ್ರು. ಅವ್ರು ಯಾವಾಗಾದರೂ ಹೇಳಿ, ನಾನಂತೂ ನಿಮಗೆ ಕಂಟಿನ್ಯೂ ಆಗಿ ಹೇಳ್ತಿರ್ತೀನಿ. ಓಕೆ, ಡನ್? ಎಸ್. ನೆಕ್ಸ್ಟ್
ಒಬ್ಬ ವ್ಯಕ್ತಿ ತನ್ನ ಮನೆಯಿಂದ ಕಚೇರಿಗೆ, ಅಂದರೆ ಒಬ್ಬ ವ್ಯಕ್ತಿ ಏನು ಮಾಡತ್ತಾನ, ತನ್ನ ಮನೆಯಿಂದ ಆಫೀಸಿಗೆ 50 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ 10 ನಿಮಿಷಗಳ ತಡವಾಗಿ ತಲುಪುವನು. ಅದೇ ಒಂದು ವೇಳೆ 30 ಕಿಲೋಮೀಟರ್ ವೇಗದಲ್ಲಿ ಹೋದ್ರೆ 40 ನಿಮಿಷ ಬೇಗ ಹೋಗುವನು. ಹೌದಾ? ಎರಡು ಬೇರೆ ಬೇರೆ ಅದಾವ, ಹೌದು ಇಲ್ಲೋ? ಎಸ್. ಈಗ ಏನು ಮಾಡಬೇಕು, ಕ್ವಶನನ್ನು ಸ್ವಲ್ಪ ಎರಡು ಇಲ್ಲಿ ಕ್ವಶನನ್ನು ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೀನಿ ನೋಡಿರಿ. ಎರಡು ಲೇಟ್ ಆಗಬೇಕಿದು, ಇದು ಬೇಗ ಐತಲ್ಲ, ಇದು ಕೂಡ ತಡವಾಗಿನ ಆಗಬೇಕು. ಸ್ವಲ್ಪ ಅದು ಮಿಸ್ಟೇಕ್ ಆಗಿದೆ ಅಷ್ಟೆ. ಓಕೆ, ತಡವಾಗಿ ಆಗಿದೆ. ಎಸ್. ಈಗ ಕ್ವಶನನ್ನು ನಾವು ನೋಡ್ಕೊತ ಹೋಗೋಣ. ಈಗ ಟೈಮನ್ನು ಫಸ್ಟಿಗೆ ಫೈನ್ ಮಾಡೋಣಲ್ಲ. ಹಾಂ, ಈಗೇನಾದ್ರು ಟೈಮು ಎರಡು ಸೇಮ್ ಅದಾವೆ. ಸೇಮ್ ಇದ್ದಾಗ ಏನು ಮಾಡ್ಬೇಕು, ಮೈನಸ್ ಮಾಡ್ಬೇಕಾ. 40 ಮೈನಸ್ 10 ಅದ, ಅಂದರೆ ಎಷ್ಟಾಯಿತು, ಟಿ ಈಕ್ವಲ್ ಟು 30 ಆಯಿತು. ಆಮೇಲೆ ಇನ್ಮೇಲೆ ಕಂಟಿನ್ಯೂ ಮಾಡೋಣಲ್ಲ. ಹಾಂ, ಡಿಸ್ಟೆನ್ಸ್ ಡಿ ಈಕ್ವಲ್ ಟು ಎಷ್ಟದ, 50 ಇಂಟು 30 ಡಿವೈಡೆಡ್ ಬೈ 50 ಮೈನಸ್ 30 ಅಂದರೆ 20 ಇಂಟು 30 ಡಿವೈಡೆಡ್ ಬೈ 60. 31 32, ಹೌದಾ? ಈ 0 ಹೋಯಿತು, ಡನ್. 2 1 2, 25 ಬಂತು. ಓಕೆ, 25 ಬಂತು. ಇಲ್ಲಿ ಏನೇನು ಓದೋದು ನೋಡ್ರಿ, ಇಲ್ಲಿ 25 ಒಂದು ಓದದ, ಇಲ್ಲಿ 3 ಒಂದು ಓದದ, ಡಿವೈಡೆಡ್ ಬೈ 2 ಒಂದು ಓದೋದು. ನೆಕ್ಸ್ಟ್ ಪೇಜ್ನಾಗ ಹೋಗೋಣ. 25 ಇಂಟು 3 ಅಂದ್ರೆ 75 ಆತ. ಎಸ್, 75 ಡಿವೈಡೆಡ್ ಬೈ ಎಷ್ಟದ, 2 ಅದ. 75 ಡಿವೈಡೆಡ್ ಬೈ 2 ಅಂತಂದ್ರೆ ಎಷ್ಟು ಬಂತು, 37.5, 37.5 ಕಿಲೋಮೀಟರ್ಸ್ ಅಂತೇಳಿ ಬಂತು. ಈ ಥರ ಕ್ವಶನ್ ನೋಡ್ರಿ, ಗೊತ್ತಾಯ್ತಲ್ಲ? ಒಂದು ಸಲ ಇದೊಂದು ಸ್ವಲ್ಪ ಕ್ವಶನ್ ಬೇಗ ಇದೆ, ತಡ ಮಾಡ್ಕೊಂಬಿಡ್ರಿ. ಎರಡು ಸೇಮ್ ಅದ ಒಂದಂಗೆ. ಓಕೆ, ಡನ್. ಈಗ ಮುಂದಿನ ಪ್ರಶ್ನೆ ನೋಡ್ರಿ. ಈ ಪ್ರಶ್ನೆ ನಿಮಗೆ ಬ್ರಾಕೆಟಲ್ಲಿ ಕೊಟ್ಟಿದ್ದೀನಿ. ಪ್ರೀವಿಯಸ್ ಇಯರ್ ಆಸ್ಕ್ಡ್ ಕ್ವಶನ್ ಅಂದರೆ ಹಿಂದಿನ ವರ್ಷಗಳಲ್ಲಿ ಕೇಳಿದಂತಹ ಇದು ಒಂದು ಪ್ರಶ್ನೆ ಈ ಟೈಪಲ್ಲಿ. ಓಕೆ, ಎಸ್. ಏನದ ನೋಡ್ರಿ. ಒಂದು ರೈಲು 40 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ ತನ್ನ ಅಂತಿಮ ಸ್ಥಳವನ್ನು ಸರಿಯಾದ ಸಮಯಕ್ಕೆ ತಲುಪುತ್ತದೆ. ಅಂದರೆ ಇನ್ ಟೈಮ್ ಸರಿಯಾದ ಸಮಯಕ್ಕೆ ಹೋಗ್ತತಿ. ಅದೇ 35 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ ಅಂತಿಮ ಸ್ಥಳವನ್ನು 15 ನಿಮಿಷ ತಡವಾಗಿ ತಲುಪುತ್ತದೆ. ನೋಡಿರಿ, ಬೇರೆ ಬೇರೆ ಅದಾವ. ಅಂತಿಮ ಸ್ಥಳವನ್ನು ಎಲ್ಲೈತ್ರಿ, ಸರಿಯಾದ ಸಮಯಕ್ಕೆ ಅಂತೈತಿ, ಇಲ್ಲಿ ತಡವಾಗಿದೆ. ಬೇರೆ ಬೇರೆ ಅದಾವ. ಬೇರೆ ಬೇರೆ ಇದ್ದರೆ ಏನು ಮಾಡಬೇಕು, ಬೇರೆ ಬೇರೆ ಇದ್ದರೆ ಏನು ಮಾಡಬೇಕು, ಟೈಮನ್ನು ಕೂಡಿಸ್ಬೇಕು. ಹೌದಾ? ಎಸ್. ಟೈಮ್ ಎಷ್ಟದ ರೀ, ಒಂದು ಸರಿಯಾದ ಸಮಯಕ್ಕೆ 0, ಆಮೇಲೆ 15 ನಿಮಿಷ. ಟೋಟಲ್ ಎಷ್ಟಾಯಿತು, 15 ಬಂತು. ಓಕೆ, ಕಂಟಿನ್ಯೂ. ಡಿಸ್ಟೆನ್ಸ್ ಡಿ ಈಕ್ವಲ್ ಟು ಎಷ್ಟು ಬಂತು, 40 ಇಂಟು 35 ಡಿವೈಡೆಡ್ ಬೈ 40 ಮೈನಸ್ 35 ಅಂದರೆ -5 ಉಳಿತು, ಇಂಟು 15 ಡಿವೈಡೆಡ್ ಬೈ 60. 15 1 15 4 5 1 5 7 35, 4 1 4 10. 7 ಇಂಟು 10 ಅಂತಂದ್ರೆ 70 ಕಿಲೋಮೀಟರ್ಸ್. ಅಂದ್ರೆ ಆ ರೈಲು ಚಲಿಸಿದಂತಹ ಹೊತ್ತು ಅಂತಿಮ ಸ್ಥಳದವರೆಗಿನ ದೂರ ಅಂದ್ರೆ 70 ಕಿಲೋಮೀಟರ್. ಇದು ನಿಮಗೆ ಕೇಳಿದ ಪ್ರಶ್ನೆ, ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಸರಿಯಾದ ಸಮಯಕ್ಕೆ ಕೊಟ್ಟಾಗ ನೀವು ಹೆದರ್ಕೊಂಡ್ಬಿಡ್ತೀರಿ, ಏನಪ್ಪ ಇಲ್ಲಿ ಬೇಗನೂ ಇಲ್ಲ, ಏನೂ ಇಲ್ಲ, ತಡವಾಗಿ ಸರಿಯಾಗಿ. ಮೇನ್ ಅದೇ ಇಂಪಾರ್ಟೆಂಟ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ? ಆಪ್ಷನ್ಗಳು ಇದು. ಈ ಕ್ವಶನ್ ನಿಮಗೆ ಆಪ್ಷನ್ಗಳು ಕೊಟ್ಟಿದ್ದರು. ಏನು, 30, 40, 80, 70. ನಮ್ಮದು ಆನ್ಸರ್ ಯಾವುದು, 70. ಈ ಕ್ವಶನ್ ಕೇಳಿದ್ದು ವೆರಿ ವೆರಿ ಇಂಪಾರ್ಟೆಂಟ್, ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ?
ವೆರಿ ಇಂಪಾರ್ಟೆಂಟ್ ಟೈಪ್ಸು, ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಪ್ರತಿ ಸಲನೂ ಹೇಳಿಸ್ಕೋಬಾರ್ದು, ಕಂಟಿನ್ಯೂ ಆಗಿ ನಿಮ್ಮದು ಸ್ಟಡಿ ಕಂಟಿನ್ಯೂ ಇರಬೇಕು. ಓಕೆ, ಮುಂದಿನ ಪ್ರಶ್ನೆ ನೋಡ್ರಿ. ಎಸ್, ಇದು ಕೂಡ ನಾನು ಆವಾಗಲೇ ಹೇಳಿದ್ದು ಹಿಂದಿನ ವರ್ಷದಲ್ಲಿ ಕೇಳಿದಂತಹ ಪ್ರಶ್ನೆ. ಓಕೆ, ಏನದ, ಒಂದು ಕಾರು 70 ಕಿಲೋಮೀಟರ್ ದೂರವನ್ನು 35 ಕಿಲೋಮೀಟರ್ ವೇಗದಲ್ಲಿ ಮತ್ತು ಮುಂದಿನ 120 ಕಿಲೋಮೀಟರ್ ದೂರವನ್ನು 40 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದ ಸರಾಸರಿ ವೇಗ ಎಷ್ಟು? ಸ್ಟಾರ್ಟಿಂಗ್ ನಿಮಗೆ ಹೇಳಿದ್ದೆ ನಾನು, ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದು ಏನು, ವೇಗ ಈಕ್ವಲ್ ಟು ಏನದ ರೀ, ದೂರ ಡಿವೈಡೆಡ್ ಬೈ ಸಮಯ. ಈಗ ಆಲ್ರೆಡಿ ನಮಗೆ ವೇಗ ಕೇಳ್ಯಾರಂತಂದ್ರೆ ದೂರನೂ ಕೊಟ್ಟಾರ, ಸ್ಪೀಡು ಕೊಟ್ಟಾರ, ಇವೆರಡೂ ನಾವು ಕಂಡುಹಿಡ್ಕೋಬೋದು. ನೋಡಿರಿ, 70 ಡಿವೈಡೆಡ್ ಬೈ 35 ಅಂತಂದ್ರೆ 35 ಒಂದಲೇ 35 ಎರಡಲೇ ಅಂದ್ರೆ 2 hours ಟೈಮ್ ತೊಗೋತೈತಿ. ನೋಡ್ರಿ, ಒಂದು ತಾಸಿಗೆ 35 ಕಿಲೋಮೀಟ್ರ್ ಹೋದರೆ 70 ಕಿಲೋಮೀಟ್ರ್ ಹೋಗಕ್ಕೆ 2 ತಾಸು ಬಂತು. ಅದೇ ರೀತಿ 120 ಕಿಲೋಮೀಟ್ರನ್ನು 40 ಸ್ಪೀಡ್ನಾಗ ಹೋದ್ರೆ 3 ತಾಸು ಬೇಕಾ? ಹೌದಿಲ್ಲ? ಅಂದ್ರೆ 3 and 2 ಬಂತ, ಹೌದಾ? ಈಗ ಎವರೇಜ್ ಸ್ಪೀಡ್ ನೋಡೋದು, ಸರಾಸರಿ ವೇಗ, ಅದಕ್ಕೆ ಎವರೇಜ್ ಸ್ಪೀಡ್ ಅಂತೀವಿ. ಅದಕ್ಕೆ ಏನದು, ಟೋಟಲ್ ಡಿಸ್ಟೆನ್ಸ್ ಅಂದರೆ ಎಷ್ಟು ಅದ, 121 ಅದ ರೀ, 71 ಅಂದ್ರೆ ಟೈಮ್ ಟೇಕನ್, ಟೋಟಲ್ ಟೈಮ್ ಎಷ್ಟದ, ಒಂದು ಸಲ 2 ಅದ, ಒಂದು ಸಲ 3 ಅದ, ಹೌದಾ? ಈಗ ಆ್ಯಡ್ ಮಾಡಿರಿ, 190 ಡಿವೈಡೆಡ್ ಬೈ 5, ಸಿಂಪ್ಲಿಫೈ ಮಾಡಿದರೆ ಎಷ್ಟು ಬಂತು, 38 ಕಿಲೋಮೀಟರ್ ಪರ್ ಅವರ್. ಇದು ಎಕ್ಸಾಕ್ಟ್ ಆನ್ಸರ್ ಅಲ್ಲರಿ, ಇದು ನಿಯರೆಸ್ಟ್ ವ್ಯಾಲ್ಯೂ, ಅಂದಾಜು ಬೆಲೆ. ಯಾಕಂದ್ರೆ ಇಲ್ಲಿ ನೋಡ್ರಿ, 190ನ್ನ 5ರಲ್ಲಿ ಭಾಗಿಸ್ರಿ, 5 ಒಂದಲೇ 5 ಅಂದ್ರೆ ಮುಂದೆ ಎಷ್ಟು ಉಳಿತು, 5 3 15, ಎಷ್ಟು ಉಳಿತು, 5 3 15, 5 8 40, 38 ಬಂತ. ಅಂದ್ರೆ ಕೆಲವೊಂದು ಸಲ ಪಾಯಿಂಟಲ್ಲಿ ಬಂದಾಗ ನಿಯರೆಸ್ಟ್ ಸಮೀಪದ ಬೆಲೆಯನ್ನು ಅಂತಾರೆ, ಪಾಯಿಂಟ್ ಒಳಗೆ ಬಂದಿದ್ದು ನೀವು ಇಲ್ಲಿ .1 ಬಂತಪ್ಪ ಒಂದು ಬೆಲೆ, ಅದನ್ನು ನಾವು 38 ಕನ್ಸಿಡರ್ ಮಾಡಬೇಕು. ಅರ್ಥ ಆಗತ್ತಲ್ಲ? ಸುಮ್ಮನೆ ನಿಮ್ಗೆ ಗೊತ್ತಾಗೋ ಸಂಬಂಧ ಹೇಳಿದಷ್ಟೇ. ಇದು ಕೂಡ ನಿಮಗೆ ಕೇಳಿದಂತಹ ಪ್ರಶ್ನೆ ನೋಡಿರಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ, ಮಿಸ್ ಮಾಡಬೇಡ್ರಿ. ನೀವೆಲ್ಲ ನೋಟ್ ಮಾಡ್ಕೋರಿ. ಓಕೆ, ಲಾಸ್ಟಿಗೆ ನೀವು ಹ್ಞೂ ಅಂತಂದರೆ ಎಲ್ಲ ಕೂಡಿ ರಿವಿಷನ್ ಮಾಡ್ತೀವಿ ಎಕ್ಸಾಮ್ ನೀವು ಯಾರಿದ್ದಾಗ. ಅದೇ ರೀತಿ ವಿಡಿಯೋನ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಎಲ್ಲರಿಗೂ ತಿಳಿಸ್ರಿ. ಯಾಕಂತಂದ್ರೆ ಕೆಲವು ಜನ ಮನೆಯಲ್ಲಿ ಕೂತು ಓದುವಂಥವ್ರು ಇರ್ತಾರೆ, ಅವ್ರಿಗೆ ಎಲ್ಲ ಟಾಪಿಕ್ಸನ್ನು ಗೊತ್ತಾಗಲಿ, ಡೀಟೇಲಾಗಿ ಹೇಳತ್ತೀನಿ ಅಂತಂದ್ರೆ ಅವ್ರಿಗೆ ಗೊತ್ತಾಗಲಿ. ಸಂಭವನೀಯ ಪ್ರಶ್ನೆಗಳು 100% ಬರಲಿಲ್ಲ ಅಂದರೆ ಹೇಳಿ. ಓಕೆ, ಎಸ್, ಮುಂದೆ ಹೋಗೋಣ್ರಿ. ಇಷ್ಟಾದ ಮೇಲೆ ಇನ್ನೊಂದು ಟೈಪ್ ಅದ, ಏನು, ರೈಲಿಗೆ ಸಂಬಂಧಪಟ್ಟಂತಹ ಲೆಕ್ಕಗಳು. ಅಂದ್ರೆ ಟ್ರೈನಿಗೆ ಸಂಬಂಧಪಟ್ಟಂತಹ ಲೆಕ್ಕಗಳನ್ನು ಈಗಾಗಲೇ ಕೇಳ್ಯಾರ, ಅವುಗಳನ್ನ ನಿನಗೆ ಹೇಳ್ತೀನಿ. ಹಿಂಗೆ ಏನೇನು ಎಲ್ಲ ಸಿಂಪಲಾಗಿ ಎಲ್ಲ ಕೇಳಿದ ಪ್ರಶ್ನೆ, ಕೇಳುವಂತಹ ಪ್ರಶ್ನೆ ಟೈಪಲ್ಲಿ ಎಲ್ಲ ತೊಗೊಂಬಂದಿದೆ. ಇಲ್ಲೊಂದು ಫಾರ್ಮುಲಾ ಏನು, L = T × S × 5/18. L ಅಂದರೆ ಏನು, ಲೆಂತ್ ಆಫ್ ಟ್ರೈನ್, ರೈಲಿನ ಉದ್ದ. ಓಕೆ, ಟೈಮ್ ಸಮಯ, ಎಸ್ ಅಂದರೆ ವೇಗ ಸ್ಪೀಡು. ಇಲ್ಲಿ ಲೆಂತ್ 2 ರೈಲುಗಳು ಕೊಟ್ಟಿರ್ತಾರೆ ಒಂದೊಂದು ಸಲ, L + L2 + L1 ಮಾಡ್ಕೋಬೇಕು. ಸಮಯ ಯಾವಾಗಲೂ ಒಂದೇ ಇರುತ್ತೆ. ವೇಗಗಳು ನೋಡ್ರಿ, 2 ರೈಲುಗಳು ಒಂದೇ ದಿಕ್ಕಿನಲ್ಲಿ ಹೋಗುತ್ತಿರುವಾಗ ಅವುಗಳ ವೇಗಗಳನ್ನು ಮೈನಸ್ ಮಾಡಬೇಕು. ಅದೇ ರೀತಿ 2 ರೈಲುಗಳು ವಿರುದ್ಧ ದಿಕ್ಕಿನಲ್ಲಿ ಹೋಗುತ್ತಿರುವಾಗ ಅವುಗಳ ವೇಗಗಳನ್ನು ಪ್ಲಸ್ ಮಾಡಬೇಕು. ಇದು ವೆರಿ ಇಂಪಾರ್ಟೆಂಟ್, ಬೇಸಿಕ್. ಗೊತ್ತಾಯಿತು? ಇದು ಇದರಲ್ಲಿ ಬರುವಂತಹ ಒಂದು
ಫಾರ್ಮುಲಾ. ಓಕೆ, 5/18 ಯಾಕೆ ಯೂಸ್ ಮಾಡ್ತೀರಿ ಅಂತಂದ್ರೆ ಅಲ್ಲಿ ಕಿಲೋಮೀಟ್ರ್ ಕೊಟ್ಟಿರ್ತಾರೆ, ಆಲ್ಮೋಸ್ಟ್ ಮೀಟರ್ ಪರ್ ಸೆಕೆಂಡ್ ಒಳಗೆ ನಿಮಗೆ ಮಾಡೋದಿರ್ತಾರೆ, ಆಲ್ಮೋಸ್ಟ್ ಇದನ್ನ ಫಾರ್ಮುಲಾ ಯೂಸ್ ಮಾಡಿದರೆ ಮುಗಿದು. ವೆರಿ ಸಿಂಪಲ್ ಲೆಕ್ಕದಿಂದ ಹೋಗೋಣ ನೋಡ್ರಿ ಫಸ್ಟು. ಓಕೆ, ಫಸ್ಟ್ ಒಂದು ರೈಲು 500 ಮೀಟರ್ ದೂರವನ್ನು 50 ಸೆಕೆಂಡ್ನಲ್ಲಿ ತಲುಪಿದರೆ ಆ ಕಾರ್ನ ವೇಗವನ್ನು ಕಿಲೋಮೀಟರ್ ಪರ್ ಅವರ್ನಲ್ಲಿ ಬರೆದಾಗ, ಸ್ಟಾರ್ಟಿಂಗ್ ನಿಮಗೆ ಹೇಳಿದ್ನಿ ಕಿಲೋಮೀಟರ್ ಪರ್ ಅವರ್ ಟು ಮೀಟರ್ ಪರ್ ಸೆಕೆಂಡ್, ಮೀಟರ್ ಪರ್ ಸೆಕೆಂಡ್ ಟು ಕಿಲೋಮೀಟರ್ ಪರ್ ಅವರ್ ಅಂತ ಹೇಳಿದ್ದೆ. ಈಗ ಇಲ್ಲಿಯೂ ಕೂಡ ಏನದ ರೀ, ವೇಗ ಕೇಳಲ್ಲ, ವೇಗ ಈಕ್ವಲ್ ಟು ದೂರ ಡಿವೈಡೆಡ್ ಬೈ ಏನು ಸಮಯ. ಸ್ಟಾರ್ಟಿಂಗ್ ಫಸ್ಟ್ ಕ್ಲಾಸ್ ಹೇಳೀನಿ, ಮೊನ್ನೆ ಕ್ಲಾಸಲ್ಲಿ. ಓಕೆ, ದೂರ ಎಷ್ಟದ ರೀ, 500 ಮೀಟರ್ಸ್ ಡಿವೈಡೆಡ್ ಬೈ 50 ಸೆಕೆಂಡ್ಸ್. ಈ 0 5 1 5 10 50. ಇದು ಏನು ಬಂತು ನಮ್ಮದು, ಮೀಟರ್ ಪರ್ ಸೆಕೆಂಡ್ ಬಂತು. ಅವ್ರು ಹೇಳಿದ್ದೇನು, ಕಿಲೋಮೀಟರ್ ಪರ್ ಅವರಲ್ಲಿ. ಅಂದ್ರೆ ಬಂದಂತಹ ಉತ್ತರವನ್ನು ಎದರಲ್ಲಿ ಇಂಟು ಮಾಡಬೇಕ್ರಿ ನಾವು, ದೊಡ್ಡದು ಕುಂತೀವಂದ್ರೆ ದೊಡ್ಡ ಸಂಖ್ಯೆ ಮೇಲೆ. ಹಿಂದಿನ ಕ್ಲಾಸ್ ನೀವು ನೋಡಿದರೆ ಇದು ಗೊತ್ತಾಗುತ್ತೆ. ನಾನು ಆವಾಗಲೇ ಹೇಳಿದ್ದು, ಪ್ರತಿ ಒಂದು ಚಾಪ್ಟರ್ ಆಗಲಿ, ಪ್ರತಿ ಒಂದು ಟಾಪಿಕಲ್ಲಿ, ಪ್ರತಿ ಒಂದು ಟೈಪ್ಸಲ್ಲಿ ಫಸ್ಟ್ ಹಿಡ್ಕೊಂಡು ನೋಡ್ಕೊತ ಹೋದ್ರೇ ಎಲ್ಲ ಟಾಪಿಕ್ಗಳು ಅರ್ಥ ಆಗ್ತವೆ. ಅದನ್ನು ತಿಳ್ಕೊಂಬಿಡ್ರಿ. ಒಂದು ಬಿಟ್ಟು ಒಂದು ನೋಡಿದ್ರೆ ಏನು ಗೊತ್ತಾಗಂಗಿಲ್ಲ. ಓಕೆ, ಎಸ್. 5 1 5 2 18 ಎಷ್ಟು, 36 ಕಿಲೋಮೀಟರ್ ಪರ್ ಅವರ್. ಇದು ಫೈನಲ್ ಆನ್ಸರ್. ಓಕೆ, ಗೊತ್ತಾಯ್ತಲ್ಲ, ವೆರಿ ಸಿಂಪಲ್. ನೀವು ಡೈರೆಕ್ಟಾಗಿ ಅಲ್ಲೇ 18/5 ಇಂಟು ಮಾಡಿದ್ರೆ ಬರುತ್ತೆ. ಡನ್. ಓಕೆ, ನೆಕ್ಸ್ಟ್ ಇದೇ ಥರ ಕ್ವಶನ್. ಒಬ್ಬ ವ್ಯಕ್ತಿಯು 360 ಕಿಲೋಮೀಟರ್ ದೂರವನ್ನು 4 ಗಂಟೆಗಳಲ್ಲಿ ಕ್ರಮಿಸಿದರೆ ಕಿಲೋಮೀಟರ್ನಲ್ಲಿ ಬೆರೆದಾಗ ಎಷ್ಟಾಗುತ್ತದೆ? ಇಲ್ಲಿ ನೀವು ಟ್ರಾನ್ಸ್ಲೇಟ್ ಮಾಡೋ ಅವಶ್ಯಕತೆ ಇಲ್ಲ ನೋಡಿರಿ. ಏನು ಕೊಟ್ಟಾನ, ಡೈರೆಕ್ಟ್ ಟೋಟಲ್ ಡಿಸ್ಟೆನ್ಸ್ ಕಿಲೋಮೀಟ್ರ್ ಒಳಗೆ ಇದ್ದಿದ್ದು ಇಲ್ಲಿ ನೋಡಿರಿ. ಆಮೇಲೆ 4 ತಾಸು ಐತಿ. ಸಿಂಪ್ಲಿಫೈ ಮಾಡಿಟ್ರೆ ಮುಗಿದೋತು. 4 ಅಷ್ಟರಲ್ಲಿ 4 9 36 0. ಇದಕ್ಕೆ ನಾವು ಏನಾದರೂ ಇಂಟು ಮಾಡ್ಬೇಕನ್ನೋ ಇಲ್ಲ. ಯಾಕೆ ಹೇಳ್ರಿ, ಇಲ್ಲಿ ಆಲ್ರೆಡಿ ಕಿಲೋಮೀಟ್ರ್ ಅದ, ಇಲ್ಲಿ ಅವರ್ ಅದ, ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಆಯಿತು. ಇದು ನಾವು ಟ್ರಾನ್ಸ್ಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಹಿಂದಿನ ಕ್ವಶನಲ್ಲಿ ಏನಿತ್ತು, ಇಲ್ಲಿ ಮೀಟರ್, ಇಲ್ಲಿ ಏನಿತ್ತು ರೀ, ಮೀಟರ್ ಇತ್ತು, ಇಲ್ಲಿ ಸೆಕೆಂಡ್ ಇತ್ತು. ಅದಕ್ಕೋಸ್ಕರ ನಾವು ಇದನ್ನು ಇಂಟು ಮಾಡಬೇಕಾಯ್ತು. ಗೊತ್ತಾಯ್ತಲ್ಲ, ನೀವು ಫಸ್ಟ್ ನಾ ಹೇಳಿದ ಬೇಸಿಕ್ ನಿಮ್ಗೆ ತಲೆ ಒಳಗಿದ್ರೆ ಗೊತ್ತಾಗತ್ತೆ. ಡನ್. ಹಾಂ, ಇದು ಎಷ್ಟು ಬಂತು, 90 ಕಿಲೋಮೀಟರ್ ಪರ್ ಅವರ್. ಮುಂದೆ ಹೋಗೋಣ್ರಿ. ಎಸ್, ಥರ್ಡ್ ಕ್ವಶನ್. 100 ಮೀಟರ್ ಉದ್ದದ ರೈಲು ಒಂದು ಕಂಬವನ್ನು ದಾಟಲು 30 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸಿದರೆ, ಒಂದು ರೈಲ್ ಅದ, ಅದ್ರದ್ದು ಉದ್ದ ಎಷ್ಟದ, 100 ಮೀಟ್ರ್ ಅದ. ಅದು ಒಂದು ವೇಳೆ ಒಂದು ಕಂಬ ದಾಟಕ್ಕೆ 30 ಕಿಲೋಮೀಟ್ರ್ ವೇಗದಾಗ ಚಲಿಸಿದ್ರೆ 1 ಗಂಟೆಗೆ, ಅದು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಕೇಳ್ಯಾರ. ಓಕೆ, ನಾವು ಆಲ್ರೆಡಿ ಫಾರ್ಮುಲಾ ಹೇಳಿದ್ದೀವಲ್ಲ, L ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಇಂಟು 5/18. ಈಗ L ಅಂದರೆ ರೈಲಿನ ಉದ್ದ ಎಷ್ಟದ ರೀ, 100 ಅದ. ಆಮೇಲೆ ಎಸ್ ಸ್ಪೀಡ್ ಎಷ್ಟದ ರೀ, 30 ಅದ. ಟೈಮ್ ಗೊತ್ತಿಲ್ಲ, ಅದನ್ನೇ ಕೇಳ್ಯಾರ ಅವರು, ಅಂದರೆ 5/18. ಗೊತ್ತಾಯಿತು. ಈಗ ಎಷ್ಟರಲ್ಲೇ 6 3 18, 6 5 30. ಡನ್. ಈಗೆಲ್ಲ ಟಿ ಬಿಟ್ಟು ಟಿ ಇದನ್ನ ಇಲ್ಲೇ ಇಟ್ಕೊಂಬಿಡ್ರಿ. ಇದನ್ನು ಟಿ ಇಲ್ಲೇ ಇಟ್ಕೊಂಬಿಡ್ರಿ. ಟಿ ಈಕ್ವಲ್ ಟು 100 ಅದ. ಈ 3 ಆ ಕಡೆ ಬಂದರೆ ಇಂಟು 3 ಆಗುತ್ತೆ, ಡಿವೈಡೆಡ್ ಬೈ ಈ 5 5 ಈ 5. ಹೌದಾ? ಡನ್. 5 5 25, 25 4 100, 4 3 ಎಷ್ಟು, 12. ಎದ್ರಾಗ ಬರುತ್ತೆ 12 ಸೆಕೆಂಡ್ಸ್, 12 ಸೆಕೆಂಡ್ ನೋಡಿರಿ. ಆ ಒಂದು 100 ಮೀಟರ್ ಉದ್ದದ ರೈಲು 30 ಕಿಲೋಮೀಟ್ರ್ ವೇಗದೊಳಗೆ ಹೋದ್ರೆ 12 ಸೆಕೆಂಡ್ ಟೈಮ್ ತೊಗೋತೈತಿ. ಅರ್ಥ ಆಯ್ತಲ್ಲ? ಸಿಂಪ್ಲಿಫಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಟೇಬಲ್ಸ್ ಬರಬೇಕು, ಮಗ್ಗಿಗಳು 100% ಬರಬೇಕು ನಿಮಗೆ. ಮಗ್ಗಿ ಬರಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಓಕೆ, ಡನ್. ಮುಂದಿನ ಕ್ವಶನ್ ಹೋಗ್ರಿ. ಗೊತ್ತಾಯ್ತಲ್ಲ? ಹಾಂ, ನೆಕ್ಸ್ಟ್ ಭಾಳ ಡೀಪಾಗಿ ತೊಗೊಂಡಿಲ್ಲ ನಾನು. ನಿಮಗೆ ಯಾವ್ಯಾವ ಕೇಳ್ಯಾರಲ್ಲ, ಯಾವಾಗ ಕೇಳುವಂಥವು ಅದಾವಲ್ಲ ಅವನು ತೊಗೊಂಡಿನಿ. 2 ಸಮ ಉದ್ದದ ರೈಲು, ಇಲ್ಲಿ 2 ರೈಲು ಇದಾವೆ ನೋಡಿರಿ. 2 ಸಮ ಉದ್ದದ ರೈಲು
ಒಂದೇ ದಿಕ್ಕಿನಲ್ಲಿ ಚಲಿಸುತ್ತಿವೆ. ಒಂದೇ ದಿಕ್ಕಂದ್ರೆ ಎರಡನ್ನು ಮೈನಸ್ ಮಾಡಬೇಕು, ವೇಗಗಳನ್ನು ಮೈನಸ್ ಮಾಡಬೇಕು. 45 ಕಿಲೋಮೀಟ್ರ್ ವೇಗ ಮತ್ತು 35 ಕಿಲೋಮೀಟ್ರ್ ವೇಗ. ಫಸ್ಟಿಗೆ ಅದು ಮಾಡ್ಕೊಂಡ್ರಿ. ಸ್ಪೀಡ್ ಈಕ್ವಲ್ ಟು 45 ಮೈನಸ್ 35 ಎಷ್ಟು ಬಂತು? 10. ಯಾಕೆ ಹೇಳ್ರಿ? ಇವೆರಡು ಒಂದೇ ದಿಕ್ಕಿಗೆ ಹೊಂಟವು, ಅದಕ್ಕೆ ನಾ ಏನು ಮಾಡೀನಿ? ಮೈನಸ್ ಮಾಡಿ. 10 ಬಂತ? ವೇಗವಾಗಿ ಹೋಗುವ ರೈಲು ನಿಧಾನವಾಗಿ ಚಲಿಸುವ ರೈಲನ್ನು 36 ಸೆಕೆಂಡ್ನಲ್ಲಿ ದಾಟಿದರೆ ಪ್ರತಿ ರೈಲಿನ ಉದ್ದ ಎಲ್ ಈಕ್ವಲ್ ಟು ಕೆಳಗೆ. ಎಲ್ ಈಕ್ವಲ್ ಟು ಕೆಳಗೆ ಟೈಮ್ ಕೊಟ್ಟಾರ. ಟಿ ಈಕ್ವಲ್ ಟು ಎಷ್ಟು ಕೊಟ್ಟಾರಿ? 36 ಕೊಟ್ಟಾರ. ಈಗ ಫಾರ್ಮುಲಾ ಒಳಗೆ ಹಾಕ್ಕೊಂಡ್ರಿ. ಎಲ್ ಈಕ್ವಲ್ ಟು ನೆಕ್ಸ್ಟ್ ಪೇಜ್ ಒಳಗೆ ಹಾಕೋಣ. ಎಲ್ ಈಕ್ವಲ್ ಟು ನಮಗೆ ಏನೇನು ಕೊಟ್ಟಾರ? ಟೈಮ್ ಸ್ಪೀಡ್ ಕೊಟ್ಟಾರ. ಟೈಮ್ 10, 36 ಸ್ಪೀಡು, ಇದು ಟೈಮು, ಆಮೇಲೆ 5/18 18 ಒಂದಲೇ 18 ಎರಡಲೇ ಅಂದ್ರೆ 10 5 ಎರಡಲೇ 10 10 ಹತ್ತಲೇ 100 ಬಂತು. ಇದೇನು ಹೇಳ್ರಿ? ಎಲ್ ಅಲ್ಲಿ ಎಲ್ ಪ್ಲಸ್ ಎಲ್ ಎರಡು ರೈಲ್ ಅದಾವೆ ಇಲ್ಲಿ, ಹೌದಿಲ್ಲ? L1 L2 ಅಂದ್ರೆ 150 150 ಪ್ರತಿ ರೈಲಿನ ಉದ್ದ ಅಂದಾಗ 150 150 ಅಂದ್ರೆ ಪ್ರತಿ ರೈಲಿನ ಉದ್ದ ಎಷ್ಟು? 50 ಮೀಟರ್. ಪಟ್ನ 100 ಬಂದತ್ತಿತ್ತಲ್ಲ ಆನ್ಸರ್. ಫಸ್ಟ್ ಆಪ್ಷನ್ 100 ಇಟ್ಟಾನ, ಅದನ್ನು ಹಾಕಂಗಿಲ್ಲ. ಗೊತ್ತಾಯ್ತಲ್ಲ? ಇಲ್ಲಿ L1 L2 ಅಂತ ನಿಮಗೆ ಎರಡು ರೈಲುಗಳ ತಗ ಇನ್ನು ಬರ್ಕೊಳಕ್ಕೆ ಬೇಕು. ಅವಾಗ ಇವೆರಡು ಡಿವೈಡ್ ಆಗುತ್ತೆ. ಎರಡು ಅದಾವ ಅಂದ್ರೆ ಇದನ್ನು ಎರಡು ಡಿವೈಡ್ ಮಾಡಿರಿ. ಪ್ರತಿ ರೈಲಿಂದ ಎಷ್ಟು ಬಂತು? 50-50 100 ಐತೆ ಆಪ್ಷನ್ದಾಗ. ಅದಕ್ಕೋಸ್ಕರ ಹೇಳ್ತೀವಿ ಇದನ್ನು ತೊಗೊಂಡಿದ್ದು ನಿಮಗೆ. ಓಕೆ, ಅರ್ಥ ಆಯಿತು? ಎಸ್. ನೆಕ್ಸ್ಟ್, ಎಂಬತ್ತೈದು ಮೀಟರ್ ಉದ್ದದ ರೈಲು ಒಂದು ಕಂಬವನ್ನು ದಾಟಲು 85 ಮೀಟರ್ ಏನದ ಉದ್ದದ ಒಂದು ಕಂಬವನ್ನು ದಾಟಲು 5 ಸೆಕೆಂಡ್ ತೆಗೆದುಕೊಂಡರೆ 136 ಮೀಟರ್ ಉದ್ದದ ಪ್ಲ್ಯಾಟ್ಫಾರ್ಮನ್ನು ದಾಟಲು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ? ಈ ಒಂದು ಕಾನ್ಸೆಪ್ಟ್ ಹೇಳ್ತೀನಿ ನೋಡಿರಿ. ಇದು ಪ್ಲ್ಯಾಟ್ಫಾರ್ಮ್ ಇದು. ಓಕೆ, ಇಲ್ಲಿ ಒಂದು ಕಂಬ ಅದ. ಈ ಕಂಬವನ್ನು ಒಂದು ರೈಲ್ ದಾಟಬೇಕಂದ್ರೆ, ಈ ಒಂದು ರೈಲ್ ದಾಟಬೇಕಂತಂದ್ರೆ ಇದೇನು ಲೆಂತ್ ಆಡಕತ್ತಾನೋ ಇಲ್ಲ, ಹೌದಾ? ಒಂದು ವೇಳೆ ಈ ಪ್ಲ್ಯಾಟ್ಫಾರ್ಮನ್ನು ದಾಟಬೇಕಂದ್ರೆ ಇದ್ರ ಲೆಂತ್ ಆಡಕತ್ತಿಲ್ಲ, ಆಕತ್ತೋ ಇಲ್ಲೋ? ಎಸ್, ಇದನ್ನು ಕೂಡಿಸ್ಬೇಕು ನಾವು. ಆದ್ರೆ ಒಂದು ಕಂಬ ಆಗಲಿ ಒಬ್ಬ ವ್ಯಕ್ತಿ ಆಗಲಿ ಇವೇನು ಆಗೋದಿಲ್ಲ. ಇದು ಕಾನ್ಸೆಪ್ಟ್ ನಿಮ್ಗೆ ತಲೆಯಾಗಿರಲಿ. ಓಕೆ, ಅರ್ಥ ಆಯ್ತಲ್ಲ? ಬೇಸಿಕ್ ಇದು ಗೊತ್ತಿರಬೇಕು. ಹಾಂ, ಈಗ ಫಾರ್ಮುಲಾಕ್ಕೆ ಬರೋಣ. ಈಗ ನೋಡಿರಿ ಏನು ಹೇಳ್ಯಾನ ಫಸ್ಟಿಗೆ 85 ಮೀಟರ್ ಅದ. ಇದು 85 ಮೀಟರ್ ರೈಲಿನ ಉದ್ದದ. ಇದು ರೈಲು ಉದ್ದ ಐತಲ್ಲ, ಇದು 5 ಸೆಕೆಂಡ್ನಾಗ ಒಂದು ಕಂಬ ದಾಟ್ತೈತಿ. ಅದ ಈ 85 ಮೀಟರ್ ರೈಲು ಉದ್ದ ಐತಿ ಪ್ಲಸ್ ಇನ್ಕ ಪ್ಲ್ಯಾಟ್ಫಾರ್ಮ್ ಚಿತ್ರ ತೆಗ್ದಿಲ್ಲ, ಅದ್ರದ್ದು 136. ಇದನ್ನು ದಾಟಕ್ಕೆ ಎಷ್ಟು ತಗೋತೈತಿ ಅಂತ ಕೇಳಿ. ಈಗ ಇವನ್ನೆರಡು ಕೂಡಿಸ್ರೆ ಎಷ್ಟು ಬಂತು? 221 ಬಂತು. 221 ಅಂದರೆ ಎಕ್ಸ್ ಅನ್ನಂಗೆ ಕ್ರಾಸ್ ಮಲ್ಟಿಫಿಕೇಷನ್ ಮಾಡಬೇಕು. ಏನು ಕ್ರಾಸ್ ಮಲ್ಟಿಫಿಕೇಷನ್? ಇದನ್ನು ಇದಕ್ಕೆ ಇಂಟು ಮಾಡಬೇಕು, ಇದನ್ನು ಇಂಟು ಮಾಡಬೇಕು. ಅಂದ್ರೆ ಎಕ್ಸ್ ಈಕ್ವಲ್ ಟು 221 ಇಂಟು 5 ಡಿವೈಡೆಡ್ ಬೈ 85. 5 ಒಂದಲೇ 5 ಒಂದಲೇ 5 ಏಳಲೆ 17 ಒಂದಲೇ 17 ಒಂದಲೇ 17 ಮೂರಲೇ 51 ಅಂದರೆ 13 ಸೆಕೆಂಡುಗಳನ್ನು ಅದು ತೆಗೆದುಕೊಳ್ಳುತ್ತದೆ. ಅಂದರೆ ಆ 136 ಮೀಟರ್ ಉದ್ದದ ಪ್ಲ್ಯಾಟ್ಫಾರ್ಮನ್ನು ದಾಟಲು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ? 13 ಸೆಕೆಂಡುಗಳನ್ನು ತೆಗೆದುಕೊಳ್ಳುತ್ತದೆ. 13 ಸೆಕೆಂಡ್ಸ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ನೆಗ್ಲೆಕ್ಟ್ ಮಾಡಬೇಡ್ರಿ. ಎಲ್ಲ ಬೇರೆ ಬೇರೆ ಥರನ ಹೇಳಿರ್ತೀನಿ, ಈಸಿನ ಅದಾವೆ. ಇನ್ನು ಇದು ಅರ್ಥ ಆಯ್ತು ರೀ. ಇನ್ನು ನಿಮಗೆ ಕೇಳಿದಂತಹ ಪ್ರಶ್ನೆಗಳು ಯಾವ ರೀತಿ ಅದಾವ ಏನು ಹೇಳ್ರಿ? ನಿಮಗೆ ಕೇಳಿದಂತಹ ಪ್ರಶ್ನೆಗಳು ಯಾವ ರೀತಿ ಕೇಳ್ಯಾರ ಅನ್ನೋದನ್ನು 1 2 3 ಅದಾವೆ. ಓಕೆ, ಎಸ್. ಈಗ ಬರ್ರಿ, ಪ್ರಿವಿಯಸ್ ಇಯರ್ ಆಸ್ಕ್ಡ್ ಕ್ವಶನ್. ಓಕೆ, ಎಸ್.
ಒಂದು ರೈಲು 75 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದೆ. ಹಾಗಾದರೆ 45 ನಿಮಿಷಗಳಲ್ಲಿ ಎಷ್ಟು ಕಿಲೋಮೀಟರ್ಸ್ಗಳನ್ನು ಕ್ರಮಿಸುತ್ತದೆ? ಒಂದು ರೈಲು ಏನು ಅಂತೈತಿ, ಒಂದು ತಾಸಿಗೆ 75 ಕಿಲೋಮೀಟ್ರ್ ಹೊಂಟತ್ತದು. ಒಂದು ತಾಸಿಗೆ ಎಷ್ಟು ಹೊಂಟತಿ? 75 ಕಿಲೋಮೀಟ್ರ್ ಹೊಂಟತಿ. ಅದು 45 ನಿಮಿಷನಾಗ ಎಷ್ಟು ಹೋಗ್ತತಿ ಅಂತ ಅವ್ರು ಕೇಳತ್ತಾರೆ. ವೆರಿ ಈಸಿ ನೋಡಿರಿ, ಸಿಂಪಲ್. ಇದು ಕೇಳಿದ ಕ್ವಶನ 75 ಕಿಲೋಮೀಟ್ರ್ ಅಂದ್ರೆ ಒಂದು ತಾಸನ್ಯಾಗ ಹೋಗ್ತೈತಿ, ಹೌದಾ? ಅಂದ್ರೆ ಈಗ 75 ಕಿಲೋಮೀಟ್ರನ್ನ ನಾ ಇದನ್ನು ನಿಮಿಷದಾಗ ಬರ್ಕೋಬೋದು, 60 ನಿಮಿಷ ಅಂತ ಬರಿಬೋದು, ಹೌದಾ? ಯಾಕಂದ್ರೆ ಅವ್ರು 45 ನಿಮಿಷಕ್ಕೆ ಎಷ್ಟು ಹೋಗ್ತೈತೆ ಅಂತ ಕೇಳ್ಯಾರ, ಹೌದಾ? ಹೌದು ಇಲ್ಲ? ಅಂದ್ರೆ ನಾವು ಈಗೇನು ಮಾಡ್ಬೇಕು ರೀ? ಕ್ರಾಸ್ ಮಲ್ಟಿಫಿಕೇಷನ್. ಓಕೆ, ಎಕ್ಸ್ ಈಕ್ವಲ್ ಟು, ಇದು ನಿಮಗೆ ಗೊತ್ತಿರಬೇಕು ಬೇಸಿಕ್. 1 ಅವರ್ ಅಂತಂದ್ರೆ ಎಷ್ಟು ನಿಮಿಷ? 60 ನಿಮಿಷ. 1 ನಿಮಿಷ ಅಂತಂದ್ರೆ 60 ಸೆಕೆಂಡು. ಇದು ಇಲ್ಲಿ ಅಪ್ಲೈ ಆಗೈತಿ, ಅದಕ್ಕೆ ಹೇಳ್ತೀನಿ. ಎಕ್ಸ್ ಈಕ್ವಲ್ ಟು 75 × 45 / 60. ಇದನ್ನು ಸಿಂಪ್ಲಿಫೈ ಮಾಡಿರಿ, ನಿಮಗೆ ಫೈನಲ್ ಆನ್ಸರ್ 56.2 ಸಮಥಿಂಗ್ ಬರುತ್ತೆ. ಸಿಂಪ್ಲಿಫಿಕೇಷನ್ ಮಾಡಿರಿ, ಪಾಯಿಂಟ್ ಒಳಗೆ ಬರೋಂಗಿಲ್ಲ ಅಂತಲ್ಲ, 100% ಪಾಯಿಂಟ್ನಾಗ ಬಂದ್ರೆ ನಿಯರೆಸ್ಟ್ ವ್ಯಾಲ್ಯೂ ಅಂತಂದಾಗ 56.2 ಬಂದೈತೆ ಅಂದರೆ ಇದು 56 ಅಂತ ಕನ್ಸಿಡರ್ ಮಾಡ್ತಾರೆ ಕೆಲವೊಂದು ಸಲ. ಆವಾಗಲೇ ಹೇಳಿದ್ನಲ್ಲ, ಇದು 56 ಕಿಲೋಮೀಟ್ರ್. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿ ಇಷ್ಟು ಆನ್ಸರ್ 100% ಸಿಗುತ್ತೆ. ಓಕೆ, ಕೆಲವೊಂದು ಪಾಯಿಂಟ್ ಒಳಗೆ ಬಂದಿರ್ತಾವೆ, ಆದ್ರೆ ಕೆಲವೊಂದು ವೆರಿ ಈಸಿ ಬಂದಿರ್ತಾವೆ. ಹೆಂಗೆ ಇಲ್ಲಿ ತೋರಿಸ್ತೀನಿ ನೋಡಿರಿ. ನೆಕ್ಸ್ಟ್ ಅದೇ ಥರ ಲೆಕ್ಕ ಇದಾಗತ್ತೆ. ಗೊತ್ತಾಯ್ತಲ್ಲ 75 ಕಿಲೋಮೀಟ್ರ್ ಅಂದ್ರೆ 1 ಅವರ್ನಾಗ ಹೋಗುತ್ತೆ. ಅದು ಆ 1 ಅವರ್ ಅಂದ್ರೆ 60 ನಿಮಿಷ. ಯಾಕೆ ನಿಮಿಷ ಒಳಗೆ ಮಾಡ್ಕೊಂಡಿನಿ? ಅವ್ರನ್ನ ಕ್ವಶನ್ ಕೇಳಿದಂಗೆ 45 ನಿಮಿಷ ಅಂತ ಕೇಳ್ಯಾರ, ಅದಕ್ಕೋಸ್ಕರ 45 ನಿಮಿಷ. ಕ್ರಾಸ್ ಮಲ್ಟಿಫಿಕೇಷನ್ ಮಾಡ್ರೆ ಫೈನಲ್ ಆನ್ಸರ್. ಡನ್? ಓಕೆ, ಇಲ್ಲಿ ಅದೇ ರೀತಿ ಒಂದು ರೈಲು, 7ನೇ ಕ್ವಶನ್. ಒಂದು ರೈಲು 60 km/h ವೇಗದಲ್ಲಿ ಚಲಿಸುತ್ತದೆ. ಹಾಗಾದರೆ 20 ನಿಮಿಷಗಳಲ್ಲಿ ಎಷ್ಟು ಕಿಲೋಮೀಟರ್ಗಳನ್ನು ಹೋಗುತ್ತದೆ? ನೋಡಿ, ಸೇಮ್ ಅಂತದೈತೆ ನೋಡಿರಿ. 60 ಕಿಲೋಮೀಟ್ರ್ ವೇಗನಾಗ 1 ಅವರ್ ಹೋಗುತ್ತೆ. ಅಂದ್ರೆ 60 ಅಂದ್ರೆ 60 ನಿಮಿಷ. ವೆರಿ ಈಸಿ, ಹೌದಾ? ಅದ ಒಂದು ವೇಳೆ 20 ನಿಮಿಷ ಅಂದ್ರೆ ಎಷ್ಟು? 60ಕ್ಕೆ 60 20ಕ್ಕೆ 20 ಬರಬೇಕಲ್ಲ, ಹೌದಿಲ್ಲ? ಡೈರೆಕ್ಟ್ ಆನ್ಸರ್. ಇಲ್ಲಿ ಸರ್ ನಾವು ಕ್ರಾಸ್ ಮಲ್ಟಿಫಿಕೇಷನ್ ಮಾಡ್ತೀನಿ ಅಂದ್ರೆ ಮಾಡ್ರಿ. 20 × 60 / 60. ಈ 60 ಗೆಟ್ ಕ್ಯಾನ್ಸಲ್, 20 ಅಂದರೆ 20 ನಿಮಿಷ. ಈ ಥರ ಈಸಿನೂ ಬಂದವ. ಇದು ಕೂಡ ಕೇಳಿದಂತಹ ಪ್ರಶ್ನೆ. ಓಕೆ, ಡನ್. ಇನ್ನೊಂದು ಕ್ವಶನ್ ನೋಡೋಣ್ರಿ. ಎಸ್, ಈ ಕ್ವಶನನ್ನು ನೀವೇ ಮಾಡಬೇಕು. ಇದು ಹೋಮ್ವರ್ಕ್. ಇದು ಪ್ರಿವಿಯಸ್ ಇಯರ್ ಕೇಳಿದಂತಹ ಪ್ರಶ್ನೆ ನೋಡಿ. ಇದು ಪ್ರಿವಿಯಸ್ ಇಯರ್ ಕೇಳಿದಂತಹ ಪ್ರಶ್ನೆ. ಇದು ಹೋಮ್ವರ್ಕ್. ಆನ್ಸರನ್ನು ಕಮೆಂಟ್ ಮಾಡಿ. ಓಕೆ, ಕಮೆಂಟ್ ಮುಖಾಂತರ ತಿಳಿಸ್ರಿ. ಇದೇ ರೀತಿ ಎಲ್ಲವೂ ನಿಮಗೆ ನೀವು ಹೇಳಿದಂಗೆ ಕನ್ನಡದಾಗ ಮಾಡೀನಿ ಈ ಕ್ಲಾಸು. ಹಿಂದಿನ ಎಲ್ಲ ಕ್ಲಾಸ್ ಕನ್ನಡದಾಗ ಅದಾವೆ. ಲಾಸ್ಟ್ ಟೈಮ್ ಅಷ್ಟೇ ಸ್ವಲ್ಪ ನಾನು ಬಿಜಿ ಆದ ಕಾರಣ ಮಾಡೋಕ್ಕಾಗಿರಲಿಲ್ಲ. ಇನ್ನು ಮುಂದಾದರೂ ಲೇಟ್ ಆದರೂ ಪರವಾಗಿಲ್ಲ, ನಾನು ನೀಟಾಗಿ ನಿಮಗೆ ಟ್ರಾನ್ಸ್ಲೇಟ್ ಮಾಡಿಕೊಂಡು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುವಂಗೆ ಈಸಿ ಮೆಥಡಿಂದ ಈಗ ಯಾವ್ಯಾವ ಥರ ಹೇಳ್ತೀನಲ್ಲ ಅದೇ ರೀತಿ ಮುಂದಿನ ತರಗತಿಗಳನ್ನು ಕೂಡ ಹೇಳ್ತೀನಿ. ಅದೇ ರೀತಿ ನೀವು ರೆಗ್ಯುಲರ್ ಆಗಿ ನೀವು ಕ್ಲಾಸ್ಗಳನ್ನು ಎಲ್ಲ ಯಾರ್ಯಾರು ಪ್ರಿವಿಯಸ್ ಕ್ಲಾಸ್ ನೋಡಿ ಎಲ್ಲ ನೋಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿರಿ, ಯಾಕಂತಂದ್ರೆ ಅವ್ರಿಗೂ ಯೂಸ್ ಆಗಲಿ ಅಂತ, ಒಂದೇ ಮತ್ತೇನಿಲ್ಲ. ಓಕೆ, ಯಾರಿನ್ನೂ ಕೆಲವು ಜನ ವಿಡಿಯೋಸ್ ನೋಡ್ತೀರಿ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಓಕೆ, ಡನ್. ಮುಂದಿನ ಕ್ಲಾಸಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.